ಹಾಯ್, ಐ ಆಮ್ ಅಶ್ವಿನಿ ಗೌಡ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಪಲಾವ್ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ಪಲಾವ್ ರೆಸಿಪಿನ ಹೇಗೆ ಮಾಡೋದಂತ ಎಲ್ಲರೂ ಕೂಡ ತಿಳ್ಕೊಂಡು ಬರೋಣ. ಸೊ ಓಕೆ, ರೆಡಿ? 1 2 3. ಪಲಾವ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಆಲೂಗೆಡ್ಡೆ 1 ಕಪ್ಪಷ್ಟು, ಬೀನ್ಸ್ 1 ಕಪ್ಪಷ್ಟು, ಕ್ಯಾರೆಟ್ 1 ಕಪ್ಪಷ್ಟು, ಟೊಮೊಟೊ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಶುಂಠಿ, ಬೆಳ್ಳುಳ್ಳಿ, ಪುದೀನ, ನೆಕ್ಸ್ಟ್ ಒಂದು ಈರುಳ್ಳಿ, ನೆಕ್ಸ್ಟ್ ಚಕ್ಕೆ, ಲವಂಗ, ಸ್ಟಾರ್, ಪಲಾವ್ ಎಲೆ. ಜೊತೆಗೆ ಈಗ ಹೇಗೆ ಮಾಡೋದು ಅಂತ ಅಂದರೆ, ಪಲಾವ್ಗೆ ಮಸಾಲೆ ರುಬ್ಕೋಬೇಕು. ಒಂದು ಚಿಕ್ಕ ಜಾರಲ್ಲಿ ಪುದೀನ ಹಾಕ್ಕೊಂಡಿದ್ದೀನಿ, ಜೊತೆಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗೆ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಚಕ್ಕೆ, ಲವಂಗ 2. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ನೋಡಿ ಹಾಕ್ಕೊಳ್ಳಿ. ಜೊತೆಗೆ ಟೊಮೊಟೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹಾಗೆ ಜೊತೆಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಬೇಕಂದರೆ ನೀವು ಹಾಕೋಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ಸೊ ಸ್ವಲ್ಪ ನೀರನ್ನ ಸೇರಿಸಿ ಪೇಸ್ಟ್ ಥರ ರುಬ್ಕೊಳ್ಳಿ. ನೀಟಾಗಿ ರುಬ್ಕೋಬೇಕು. ಜೊತೆಗೆ ಈಗ ರುಬ್ಬಿ ಆಗಿದೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕು. ಓಕೆ, ಇವಾಗ ಅಕ್ಕಿನ ವಾಶ್ ಮಾಡ್ಕೊಂಡು ಇಟ್ಕೊಬಿಡೋಣ. ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೀಟಾಗಿ 2-3 ಟೈಮ್ಸು ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಪಲಾವ್ ಚೆನ್ನಾಗಿ ಬರಲಿ ಅಂತ ಒಂದು 10 ಮಿನಿಟ್ಸ್ ಮುಂಚೆನೇ ಅಕ್ಕಿನ ನೀಟಾಗಿ ತೊಳೆದು ಇಟ್ಕೋಬೇಕು. ಹುಡಿ ಹುಡಿಯಾಗಿ ಬರುತ್ತೆ ಪಲಾವು. ಸೊ ಈಗ ಅಕ್ಕಿನ ತೊಳೆದಿಟ್ಕೊಂಡಾಗಿದೆ. ಓಕೆ, ಇವಾಗ ಕುಕ್ಕರ್ನ ಇಟ್ಕೊಳ್ಳೋಣ. ಇಟ್ಕೊಂಡು ಲೈಟಾಗಿ ಒಗ್ಗರಣೆ ಹಾಕ್ಕೋಬೇಕು. ಓಕೆ, ಒಗ್ಗರಣೆ ಹಾಕಬೇಕಾದ್ರೆ ಫಸ್ಟ್ ಎಲ್ರಿಗೂ ಗೊತ್ತು, ಎಣ್ಣೆನ ಹಾಕ್ಕೊಳ್ತೀವಿ. ಸೊ ಫ್ಲೇವರ್ಗೋಸ್ಕರ ಚಕ್ಕೆ, ಲವಂಗ, ಸ್ಟಾರನ್ನು ಹಾಕ್ಕೋತೀವಿ. ಜೊತೆಗೆ ಪಲಾವ್ ಎಲೆನೂ ಕೂಡ ಒಂದೊಳ್ಳೆ ಫ್ಲೇವರ್, ಪಲಾವಿಗೆ ಫ್ಲೇವರ್ ಸಿಗೋದೇ ಇದರಿಂದ. ಓಕೆ, ಎಲ್ಲನೂ ಹಾಕ್ಕೊಂಡು ಒನ್ ಟೈಮ್ ಹಾಗೆ ಸಿಂಪಲ್ಲಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಿದ್ದಂತೆ ಈ ಜೊತೆಗೆ ಈರುಳ್ಳಿನೂ ಸೇರಿಸ್ಕೋಬೇಕು. ಈರುಳ್ಳಿ ಸೇರಿಸ್ಕೊಂಡು ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಟು ಅದು ರೆಡ್ಡಿಶ್ ಆಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ, ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ನೀಟಾಗಿ ಎಣ್ಣೆ ಎಲ್ಲ ನೀಟಾಗಿ ಬಿಡೋ ಥರ ಫ್ರೈ ಮಾಡ್ಕೋಬೇಕು. ಮೊದಲೇ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಹಾಕ್ಕೋಬೇಕು. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಅದು ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದಮೇಲೆ ನೆಕ್ಸ್ಟು ಅದಕ್ಕೆ ತರಕಾರಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಇಲ್ಲಿ ನಿಮಗೆ ಬಟಾಣಿ ಕಾಳು ಸೇರಿಸ್ಕೋಬೋದು, ಬಟ್ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಸೊ ಅದು ಹಾಕಿ ಆದಮೇಲೆ ಜೊತೆಗೆ ಸಾಂಬಾರು ಪುಡಿ, ಜೊತೆಗೆ ಉಪ್ಪು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಜೊತೆಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೋಬೇಕು. ಹಾಗೆ ಸ್ವಲ್ಪ ಅರಶಿನ ಪುಡಿನೂ ಸೇರಿಸ್ಕೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು, ಬಟ್ ನಾನು ಅದು ಗ್ಯಾಸ್ಟ್ರಿಕ್ ಅಂತ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಸೊ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವಾಗ ತೊಳೆದಿಟ್ಕೊಂಡಿರ್ತೀವಲ್ಲ ಅಕ್ಕಿನ ಸೇರಿಸ್ಕೋಬೇಕು.
ಸೇರಿಸ್ಕೊಂಡು ಅದರಲ್ಲಿ ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ತಿರ್ಸ್ಕೋಬೇಕು. ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಕ್ಕಿ ಜೊತೆ. ಅವಾಗ ಪಲಾವಿನ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬೇಕು ಅಂದರೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳಿ, ಬಟ್ ನಾನು ಸ್ಕಿಪ್ ಮಾಡಿದ್ದೀನಿ. ಓಕೆ, ಸೇರಿಸ್ಕೊಂಡೆಲ್ಲ ಆದಮೇಲೆ ಒಂದು 2 ಮಿನಿಟ್ಸ್ ಬಿಟ್ಟು ವಾಟರ್ನ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು 1 ಲೋಟ ತೊಗೊಂಡಿದ್ದೆ ಅಕ್ಕಿನ, 2 ಲೋಟ ಆಗೋಷ್ಟು ನೀರನ್ನ ಆ್ಯಡ್ ಮಾಡಿದ್ದೀನಿ. ಉಪ್ಪು ನಿಮಗೆ ಕಡಿಮೆ ಆಯಿತು ಅಂದರೆ ನೋಡಿ ಹಾಕ್ಕೊಳ್ಳಿ. ನನಗೆ ಸರಿ ಅಂತ ಅನ್ನಿಸ್ತು, ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ಎಲ್ಲ ಹಾಕಾಯಿತು. ಸೊ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಆಗೋವರೆಗೂ ಬಿಡಬೇಕು. ಸಾಕಾಗುತ್ತೆ 2 ವಿಷಲ್ ಆದರೆ. ಓಕೆ, ಇವಾಗಲೇ 1 ವಿಷಲ್ ಆಯಿತು. ಓಕೆ, 2 ವಿಷಲ್ಸ್ ಕೂಡ ಆಯಿತು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಓಕೆ, ಕುಕ್ಕರ್ ಆಫ್ ಮಾಡಿ 10 ಮಿನಿಟ್ಸ್ ಆಗಿದೆ. ಇವಾಗ ಹೇಗೆ ಬಂದಿದೆ ಪಲಾವ್ ಅಂತ ನೋಡೋಣ. ವಾವ್, ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ? ಉಡುಡಿಯಾಗಿ ನೋಡಿ, ಇಷ್ಟು ನೀಟಾಗಿ ಉಡುಡಿಯಾಗಿ ನೀಟಾಗಿ ಬಂದಿದೆ. ಈಗ ಸರ್ವ್ ಮಾಡ್ಬೋದು. ಈಗ ರೆಡಿ ಇದೆ ಪಲಾವು. ಸೊ ಎಲ್ಲ ನೋಡಿದ್ರಲ್ವ, ಎಷ್ಟು ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡ್ಬೋದು. ಓಕೆ, ನಿಮಗೆಲ್ಲ ನಾನು ಮಾಡಿದಂಥ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಸೊ ಜೊತೆಲಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಯಾಕೆಂದರೆ ನಾನು ಮುಂದೆ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಸೊ ಹಾಗೆ ಇಷ್ಟ ಆದರೆ, ನಾನು ಮಾಡಿರೋಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.